ಗೈಸ್, ಗುಡ್ ಮಾರ್ನಿಂಗ್. ಇದು ಊರಿಗೆ ಹೋಗಿ ಬಂದ ನಂತರ ವಿಡಿಯೋ ಮಾಡ್ತಿದ್ದೀನಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸಿಚುವೇಶನ್ ಆ ರೀತಿ ಇದ್ದಿದ್ದಿಲ್ಲ. ಅಲ್ಲಿ ವಿಡಿಯೋ ಮಾಡಿದರೆ ಸರಿ ಅನಿಸ್ತಾ ಇದ್ದಿಲ್ಲ, ಸೊ ಏನು ವಿಡಿಯೋ ಮಾಡಲಿಲ್ಲ. ವಾಪಸ್ ಬಂದಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಇವತ್ತು ಮಾರ್ನಿಂಗ್ ಬಂದ್ವಿ ಊರಿಂದ. ಸೊ ಸ್ವಲ್ಪ ಟಯರ್ಡ್ ಆಗಿದೆ, ಟ್ರೈನಲ್ಲಿ ನಿದ್ದೆ ಆಗಿಲ್ಲ ಸರಿಯಾಗಿ. ಸೊ ಇವತ್ತು ಹಸ್ಬೆಂಡ್ ಬರ್ತ್ಡೇ, ಸೊ ಫ್ರೆಶ್ ಅಪ್ ಆಗಿ ಏನಾದರೂ ಸ್ವೀಟ್ ಅದು ಮಾಡಬೇಕು. ಸೊ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ನಿಮ್ಗೆ ಸಿಗ್ತೀನಿ. ಇವತ್ತು ಏನೇನು ಮಾಡ್ತೀನಿ, ಏನೇನಾಗುತ್ತೆ ಅಂಥೇಳಿ ಎಲ್ಲನೂ ಶೇರ್ ಮಾಡ್ತೀನಿ. 2000 years later. ಸೊ ಗೈಸ್, ಫ್ರೆಶ್ ಅಪ್ ಆಗಿ ಅಡುಗೆ ಮಾಡಿ ಊಟ ಆಯಿತು. ಈಗ ಮನೇಲಿ ಕೇಕ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಮನೇಲಿ ಕೇಕ್ ಕಟಿಂಗ್ ಮಾಡೋಕ್ಕೆ. ಸೊ ಹೊರಗಡೆ ಸೆಲೆಬ್ರೇಷನ್ಗೆ ಹೋಗೋದಿದೆ, ಬಟ್ ಎಲ್ಲೂ ಟೇಬಲ್ಸ್ ಇವತ್ತು ಅವೈಲೇಬಲ್ ಇಲ್ಲ, ಎಲ್ಲ ಬುಕ್ ಆಗಿದೆ ಕೆಫೆ ಅಥವಾ ಹೋಟೆಲಲ್ಲಿ. ಸೊ ನಾಳೆಗೆ ಎಲ್ಲ ಅವೈಲೇಬಲ್ ಇದೆ. ಇವತ್ತು ಲಾಸ್ಟ್ ಮೂಮೆಂಟಲ್ಲಿ ಯಾರ್ದಾದ್ರೂ ಕ್ಯಾನ್ಸಲ್ ಆದರೆ ನಿಮ್ಗೆ ಹೇಳ್ತೀನಿ ಅಂತಂದಿದ್ದಾರೆ. ಸೊ ನೋಡಬೇಕು ಏನಾಗುತ್ತೆ ಅಂಥೇಳಿ. ಈವ್ನಿಂಗ್ವರೆಗೂ ವೆಯ್ಟ್ ಮಾಡಿ ಅಂತಂದಿದ್ದಾರೆ. ಸೊ ಮನೇಲಿ ಕೇಕ್ ಕಟ್ ಮಾಡೋಕ್ಕೆ ನಾನು ಎವ್ರಿ ಟೈಮ್ ಮನೇಲಿ ಕೇಕ್ ಮಾಡ್ತೀನಿ. ಸೊ ನಾನು ಯಾವ ರೀತಿ ಕೇಕ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. A few moments later. ಸೊ ಗೈಸ್, ನಾನು ಮೊದಲಿಗೆ ಈ ಕುಕ್ಕರ್ ತೊಗೋತಾ ಇದ್ದೀನಿ. ನಾನು ಕುಕ್ಕರಲ್ಲೇ ಮಾಡೋದು ಆಲ್ವೇಸ್ ಕೇಕು. ನಮ್ಮ ಹತ್ರ ಓವನ್ ಇದ್ದರೆ 180 ಡಿಗ್ರಿಯಲ್ಲಿ 10 ಮಿನಿಟ್ಸು ಪ್ರೀ ಹೀಟ್ ಮಾಡ್ಕೋಬೇಕು. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಈ ಥರದ ಪ್ಲೇಟ್ ಇರಬೇಕು ಕೆಳಗಡೆ. ಆದ ನಂತರ ಮೇಲ್ಗಡೆ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಏನಾದರೂ ವಜ್ಜೆಗೆ ಇಡಬೇಕು, ಯಾಕಂದರೆ ಒಳಗಡೆ ಏರ್ ಹೋಗಬಾರ್ದು. ಸೊ ಈ ರೀತಿ ನಾನು ಮೇಲ್ಗಡೆ ಇಡ್ತಾಯಿದ್ದೀನಿ. ಇನ್ನು ಒಳಗಡೆ ಏರ್ ಹೋದರೆ ಕೇಕು ಬೇಕಾಗೋದಿಲ್ಲ ಸರಿಯಾಗಿ. ಸೊ ನಾನು ಟ್ರೋಪೋಲೈಟ್ನ ಚಾಕ್ಲೇಟ್ ಪ್ರಿಮಿಕ್ಸ್ ತೊಗೋತಾ ಇದ್ದೀನಿ. ಇದು ಪ್ಯೂರ್ ಎಗ್ಲೆಸ್ಸು. ಸೊ ನಾನು 1 kg ಕೇಕ್ ಮಾಡ್ತಾ ಇರೋದ್ರಿಂದ ಈ ಮೆಜರ್ಮೆಂಟ್ ಕಪ್ಪಿಂದ 2 ಕಪ್ಪು ಪ್ರಿಮಿಕ್ಸ್ ತೊಗೋತಾ ಇದ್ದೀನಿ. ನೀನು 1/2 kg ಕೇಕ್ ಮಾಡ್ತಾಯಿದ್ರೆ 1 ಕಪ್ಪು ಪ್ರಿಮಿಕ್ಸ್ ತೊಗೋಬೇಕು. ಅದಾದ ನಂತರ ನಾನು ನೀರು ಹಾಕೋತಾ ಇದ್ದೀನಿ ಇದಕ್ಕೆ, ಅದೇ ಮೆಜರ್ಮೆಂಟ್ ಕಪ್ಪಿಂದ 1 ಕಪ್ಪು. ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಒಮ್ಮೆಲೆ ನೀರು ಹಾಕಿಬಿಟ್ರೆ ಬ್ಯಾಟರ್ ಪೂರಾ ಲಿಕ್ವಿಡ್ ಆಗಿಬಿಡುತ್ತೆ. ಸೊ ನಾನು ಎಷ್ಟು ಬೇಕೋ ಅಷ್ಟು ನೋಡ್ತಾ ಯೂಸ್ ಮಾಡಿಕೊಂಡು ನೀರು ಹಾಕ್ತಾಯಿದ್ದೀನಿ. ಸೊ 1 ಕಪ್ಪು ಇನಫ್ ಆಗುತ್ತೆ ನೀರು 1 kg ಕೇಕ್ಗೆ. ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ಬ್ಯಾಟರ್ ಮಾಡ್ಕೋಬೇಕು. ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಬೇಕು ಸರಿಯಾಗಿ. ನೋಡಿ ಗೈಸ್, ಈ ರೀತಿ ಬ್ಯಾಟರ್ ಆಗಬೇಕು. ಈಗ ರಿಫೈಂಡ್ ಆಯಿಲ್ ಹಾಕ್ತಾಯಿದ್ದೀನಿ. 1 kg ಕೇಕ್ಗೆ 2 ಟೇಬಲ್ ಸ್ಪೂನ್ ರಿಫೈಂಡ್ ಆಯಿಲ್ ಹಾಕ್ತಾಯಿದ್ದೀನಿ. 1/2 kg ಇದ್ದರೆ 1 ಟೇಬಲ್ ಸ್ಪೂನ್ ಹಾಕಬೇಕು. ನಾನು 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಮಸ್ಟರ್ಡ್ ಆಯಿಲು ಆಮೇಲೆ ಪೀನಟ್ ಆಯಿಲ್ ಹಾಕೋಬಾರ್ದು, ಫ್ಲೇವರ್ ಇರೋ ಆಯಿಲು. ಸೊ ನಾನು ರಿಫೈಂಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ 2 ಟೇಬಲ್ ಸ್ಪೂನ್. ಇದು ಹಾಕಿದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ನಾನು ಚಾಕ್ಲೇಟ್ ಕೇಕ್ಗೆ ಚಾಕ್ಲೇಟ್ ಎಸೆನ್ಸ್ ಅಥವಾ ವೆನಿಲಾ ಎಸೆನ್ಸ್ ಎರಡನ್ನೂ ಯೂಸ್ ಮಾಡ್ತೀನಿ. ಯಾವುದಿರುತ್ತೆ ಅದು ಯೂಸ್ ಮಾಡ್ತೀನಿ, ನಡೆಯುತ್ತೆ. ಸೊ ನಾನು 1 ಟೇಬಲ್ ಸ್ಪೂನು ವೆನಿಲಾ ಎಸೆನ್ಸ್ ಯೂಸ್ ಮಾಡ್ತಾಯಿದ್ದೀನಿ ಕೇಕ್ಗೆ. ಫ್ಲೇವರ್ ಚೆನ್ನಾಗಿ ಬರುತ್ತೆ ನೀವು ಎಸೆನ್ಸ್ ಹಾಕಿದರೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಡೈರೆಕ್ಷನಲ್ಲಿ. ನಿಮಗೆ ಯಾವ ರೀತಿ ಎಷ್ಟು ಥಿಕ್ ಬೇಕು, ಎಷ್ಟು ತಿನ್ನಬೇಕು ನಿಮಗೆ ಗೊತ್ತಾಗುತ್ತೆ ನೀರು ಹಾಕಿದ ಮೇಲೆ. ಸೊ ನಾನು 1 kg ಕೇಕ್ ಟಿನ್ನ ತೊಗೋತಾ ಇದ್ದೀನಿ. ಅದಕ್ಕೆ ಬಟರ್ ಪೇಪರ್ ಯೂಸ್ ಮಾಡ್ತಾಯಿದ್ದೀನಿ ಮೇಲ್ಗಡೆ. ಸೊ ಫಸ್ಟು ಆಯಿಲ್ ಕೋಟಿಂಗ್ ಮಾಡಬೇಕು ಮೇಲ್ಗಡೆ ಮತ್ತು ಸೈಡ್ ಎಲ್ಲಾದರೂ. ಸೊ ಕೇಕು ಕೆಳಗಡೆ ಹತ್ಕೊಳ್ಳೋದಿಲ್ಲ, ಹತ್ಕೊಂಡ್ರೆ ಆಮೇಲೆ ಬೇಕಾದ ನಂತರ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಸೊ ಈ ರೀತಿ ಆಯಿಲ್ ಎಲ್ಲನೂ ಕೋಟಿಂಗ್ ಮಾಡ್ಕೋಬೇಕು ಸುತ್ತಲೂ. ಅದಾದ ನಂತರ ಮೇಲ್ಗಡೆ ಬೇಕಿಂಗ್ ಪೇಪರು ಇಟ್ಟು ಅದ್ರ ಮೇಲೂ ಮತ್ತೆ ಆಯಿಲ್ ಕೋಟಿಂಗ್ ಮಾಡ್ಕೋಬೇಕು. ಸೊ ರಿಮೂವ್ ಮಾಡುವಾಗ ಈಸಿಯಾಗಿ ರಿಮೂವ್ ಆಗುತ್ತೆ, ಇಲ್ಲಾಂದರೆ ಕೆಳಗಡೆ ಹತ್ಕೊಂಡ್ರೆ ಕೇಕ್ ಬ್ರೇಕ್ ಆಗಿಬಿಡುತ್ತೆ. ಸೊ ಈ ರೀತಿ ಕೋಟಿಂಗ್ ಮಾಡ್ಕೋಬೇಕು ಎಲ್ಲನೂ ಆಯಿಲ್ ಮೇಲ್ಗಡೆ ಮತ್ತು ಸೈಡಲ್ಲಿ ಎಲ್ಲನೂ. ಸೊ ಅದಾದ ನಂತರ ಈ ರೀತಿ ಬ್ಯಾಟ್ರ್ ಹಾಕೋತಾ ಇದ್ದೀನಿ. ಈಗ ಇಷ್ಟು ಬ್ಯಾಟ್ರ್ ಈ ರೀತಿ ಲಿಕ್ವಿಡ್ ಆಗಿದೆ. ಸೊ ನಿಮ್ಗೆ ಗೊತ್ತಾಗುತ್ತೆ ನೀರು ಎಷ್ಟು ಬೇಕು, ನೀರು ಎಷ್ಟಿಲ್ಲ ಅಂಥೇಳಿ. ಸೊ ಅದೇ ರೀತಿ ನೀವು ನೀರು ಯೂಸ್ ಮಾಡ್ತಾ ಹೋಗಬೇಕು. ಒಮ್ಮೆಲೇ ಜಾಸ್ತಿ ನೀರು ಹಾಕೋಬಾರ್ದು, ಯಾಕಂದರೆ ಬೇಕಾಗೋ ಮುಂದೆ ಕಷ್ಟ ಆಗುತ್ತೆ ನೀರು ಜಾಸ್ತಿ ಆಗಿಬಿಟ್ರೆ. ಸೊ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರನೂ ಬ್ಯಾಟ್ರ್ ಹಾಕೋಬೇಕು ಟಿನ್ನಲ್ಲಿ. ಸೊ ಅದಾದ ನಂತರ ಸ್ಪೂನಿಂದ ನಾನು ಈ ರೀತಿ ಮೇಲ್ಗಡೆ ಲೆವೆಲ್ ಮಾಡ್ಕೋತಾ ಇದ್ದೀನಿ. ಒಂದು ಕಡೆ ಮೇಲೆ ಒಂದು ಕಡೆ ಕೆಳಗಡೆ ಆಗಬಾರ್ದು, ಇಲ್ಲಾಂದರೆ ಕೇಕ್ ಡಿಸೈನು ಸರಿಯಾಗಿ ಬರೋದಿಲ್ಲ. ಸೊ ಈ ರೀತಿ ಎಲ್ಲ ಕಡೆನೂ ಮೇಲ್ಗಡೆ ಕ್ಲೀನಾಗಿ ಲೆವೆಲ್ ಮಾಡ್ಕೋತಾ ಇದ್ದೀನಿ. ಈಗ 10 ಮಿನಿಟ್ಸು ಪ್ರೀ ಹೀಟ್ ಆಗಿದೆ ಕುಕ್ಕರ್. ಸೊ ಇದು ಓಪನ್ ಮಾಡಿ ಹಿಟ್ಟನ್ನು ಅದ್ರ ಒಳಗಡೆ ಇಡ್ತೀನಿ ಈಗ.
ಸೊ ಅದಾದ ನಂತರ ಒಂದು 20 ಮಿನಿಟ್ಸು ನಾನು ಲೋ ಫ್ಲೇಮಲ್ಲಿ ಬೇಕ್ ಮಾಡ್ತೀನಿ ಇದು. ಸೊ 20 ಮಿನಿಟ್ಸ್ ಆದ ನಂತರ ಒಂದ್ಸಲ ಚೆಕ್ ಮಾಡ್ತೀನಿ, ಬೇಕಾಗಿದ್ದರೆ ಓಕೆ, ಇಲ್ಲಾಂದರೆ ಇನ್ನೂ 10 ಮಿನಿಟ್ಸ್ ಎಕ್ಸ್ಟ್ರಾನು ಬೇಕ್ ಮಾಡ್ಬೋದು. ಸೊ ಆದ ನಂತರ ಇದು ಮೇಲ್ಗಡೆ ಈ ರೀತಿ ಇಟ್ಟು ಲೋ ಫ್ಲೇಮಲ್ಲಿ 20 ಮಿನಿಟ್ಸ್ ಬೇಕ್ ಮಾಡ್ತಾಯಿದ್ದೀನಿ. ಈಗ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ತೊಗೋತಾ ಇದ್ದೀನಿ ನಾನು 1 kg ಕೇಕ್ಗೆ ನಾನು ಚಾಕ್ಲೇಟ್ ಟ್ರಫಲ್ ಕೇಕ್ ಮಾಡ್ತಾಯಿದ್ದೀನಿ. ಸೊ ಇದು 2 ಸ್ಲೈಸು ಚಾಕ್ಲೇಟ್ ತೊಗೋತಾ ಇದ್ದೀನಿ ನಾನು. ಸೊ ವಿಪ್ಪಿಂಗ್ ಕ್ರೀಮ್ನಿಂದ ಡಿಸೈನ್ ಮಾಡಿದರೆ ನಿಮಗೆ ಇಷ್ಟು ಚಾಕ್ಲೇಟ್ ಬೇಕಾಗೋದಿಲ್ಲ. ಸೊ ನಾನು ಟ್ರಫಲ್ ಕೇಕ್ ಮಾಡ್ತಾ ಇರೋದ್ರಿಂದ 2 ಸ್ಲೈಸು ತೊಗೋತಾ ಇದ್ದೀನಿ. ಇದು ಈ ರೀತಿ ಚಿಕ್ಕದಾಗಿ ಚಾಪ್ ಮಾಡಬೇಕು ಚಾಕ್ಲೇಟನ್ನು ಎಲ್ಲನೂ. ಈ ರೀತಿ ಆಗಬೇಕು, ಯಾಕಂದರೆ ಮೆಲ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೀವು ಜಾಸ್ತಿ ಸ್ಲೈಸ್ ಇಟ್ಟಿದ್ರೆ ಮೆಲ್ಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ರೀತಿ ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು ಎಲ್ಲ ಚಾಕ್ಲೇಟು. ಸೊ ನಾನು ಇದು ಬೌಲಲ್ಲಿ ಹಾಕ್ತಾಯಿದ್ದೀನಿ ಈಗ. ಸೊ ನಾನು ವಿಪ್ಪಿಂಗ್ ಕ್ರೀಮ್ನ ಯೂಸ್ ಮಾಡ್ತೀನಿ, ಅಂದರೆ ಗನಾಶ್ ಮಾಡುವಾಗ. ಒಬ್ಬೊಬ್ಬರು ಅಮೂಲ್ ಕ್ರೀಮ್ನ ಯೂಸ್ ಮಾಡ್ತಾರೆ, ಬಟ್ ನಾನು ವಿಪ್ಪಿಂಗ್ ಕ್ರೀಮ್ನೇ ಯೂಸ್ ಮಾಡ್ತೀನಿ. ಅದರಲ್ಲಿ ಆಲ್ರೆಡಿ ಶುಗರ್ ಇರುತ್ತೆ. ಸೊ ವಿಪ್ಪಿಂಗ್ ಕ್ರೀಮ್ ವಿತೌಟ್ ಶುಗರು ಸಿಗುತ್ತೆ, ಅದರಲ್ಲಿ ನಾವು ಶುಗರು ಪೌಡ್ರ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಈ ಟ್ರೊಪೊಲೈಟ್ ವಿಪ್ಪಿಂಗ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಸೊ ಈಗ 20 ಮಿನಿಟ್ಸ್ ಆಗಿದೆ, ನೋಡೋಣ ಬೇಕಾಗಿದೆ ಅಂಥೇಳಿ ಒಂದು ಸರ್ತಿ ಚೆಕ್ ಮಾಡಿ, ಇಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು 10 ಮಿನಿಟ್ಸ್ ಎಕ್ಸ್ಟ್ರಾ ಬೇಕ್ ಮಾಡಿ. ಸೊ ಈ ಥರ ಚಾಪ್ಸ್ಟಿಕ್ನಿಂದನೇ ಚುಚ್ಚಿ ನೋಡಬೇಕು. ಸೊ ಅದಕ್ಕೆ ಹತ್ಕೊಂಡ್ರೆ ಇನ್ನೂ ಬೇಕಾಗಿರೋದಿಲ್ಲ, ಹತ್ಕೊಳ್ಳಿಲ್ಲ ಅಂತಂದರೆ ಸರಿಯಾಗಿ ಬೇಕಾಗಿರುತ್ತೆ. ಒಂದೊಂದು ಸರ್ತಿ ಮೇಲ್ಗಡೆ ಬೇಕಾಗಿರುತ್ತೆ, ಕೆಳಗಡೆ ಬೇಕಾಗಿರೋದಿಲ್ಲ. ಒಂದು ಸರ್ತಿ ಚೆಕ್ ಮಾಡಿ ಆದ ನಂತರ ಈ ರೀತಿ ಬೇಕಾಗಿದೆ ಎಲ್ಲ ನೋಡಬೇಕು. ನನಗೆ ಬೇಕಾಗಿದೆ ಸರಿಯಾಗಿ 20 ಮಿನಿಟ್ಸ್ ಬೇಕ್ ಮಾಡಿದ್ದೀನಿ ನಾನು. ಈಗ ಈ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೋಬೇಕು. ನಾನು ಒಂದು ಚಿಕ್ಕ ಬೌಲು ವಿಪ್ಪಿಂಗ್ ಕ್ರೀಮ್ನ ಇದಕ್ಕೆ ಯೂಸ್ ಮಾಡ್ತೀನಿ. ಸೊ ನಾನು ಟ್ರೊಪೊಲೈಟು ವಿಪ್ಪಿಂಗ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಸೊ ಇಷ್ಟು ಹಾಕೋತೀನಿ, ಬೇಕಾದರೆ ಎಕ್ಸ್ಟ್ರಾ ಆಮೇಲೆ ಮತ್ತೆ ಹಾಕೋತೀನಿ ನಾನು. ಇಷ್ಟು ವಿಪ್ಪಿಂಗ್ ಕ್ರೀಮ್ ಏನಫ್ ಆಗುತ್ತೆ ಚಾಕ್ಲೇಟ್ಗೆ ಮೆಲ್ಟ್ ಆಗುತ್ತೆ. ಸೊ ಲೋ ಫ್ಲೇಮಲ್ಲಿ ಮೆಲ್ಟ್ ಮಾಡಬೇಕು, ಇಲ್ಲಾಂದರೆ ಕೆಳಗಡೆ ಹೊತ್ಕೊಂಡ್ಬಿಡುತ್ತೆ ಚಾಕ್ಲೇಟು. ಸೊ ಅದು ಫ್ಲೇವರು ಸರಿಯಾಗಿರೋದಿಲ್ಲ, ಆಮೇಲೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲೋ ಫ್ಲೇಮಲ್ಲಿ ಸ್ಪೂನಿಂದ ಕೈ ಆಡಿಸ್ತಾ ಮೆಲ್ಟ್ ಮಾಡ್ಕೋಬೇಕು. ಸೊ ನೋಡಿ ಗೈಸ್, ಈ ರೀತಿ ಮೆಲ್ಟ್ ಆಗಿರುತ್ತೆ. ಯಾವ ಥರ ಶೈನಿಂಗ್ ಬರ್ತಾಯಿದೆ ವಿಪ್ಪಿಂಗ್ ಕ್ರೀಮ್ ಇದು ಗನಾಶು. ಇದು ಇಷ್ಟು ಮೆಲ್ಟ್ ಮಾಡಿದರೂ ಸಾಕು, ಇಲ್ಲಾಂದರೆ ಇನ್ನೊಂದು ಸ್ವಲ್ಪನೂ ಮೆಲ್ಟ್ ಆದರೆ ನಡೆಯುತ್ತೆ. ಸೊ ನಾನು ಅದೇ ಮೆಜರ್ಮೆಂಟ್ ಕಪ್ಪಿಂದ ಈಗ 1 ಕಪ್ಪು ವಿಪ್ಪಿಂಗ್ ಕ್ರೀಮ್ ತೊಗೋತಾ ಇದ್ದೀನಿ 1 kg ಕೇಕ್ಗೆ. ಯಾಕಂದರೆ ನಾನು ಮೇಲುಗಡೆ ಡಿಸೈನು ವಿಪ್ಪಿಂಗ್ ಕ್ರೀಮ್ನಿಂದ ಮಾಡ್ತಾಯಿಲ್ಲ. ಸೊ 1 ಕಪ್ಪು ಸಾಕಾಗುತ್ತೆ ನನಗೆ ವಿಪ್ಪಿಂಗ್ ಕ್ರೀಮು. ಸೊ ಜಸ್ಟ್ ಮಿಡಲಲ್ಲಿ ಕೋಟ್ ಮಾಡೋಕ್ಕೆ ವಿಪ್ಪಿಂಗ್ ಕ್ರೀಮ್ ನಂಗೆ ಜಾಸ್ತಿ ಯೂಸ್ ಆಗುತ್ತೆ. ಸೊ 1 ಕಪ್ ಸಾಕು ನನಗೆ ವಿಪ್ಪಿಂಗ್ ಕ್ರೀಮು. ಸೊ ವಿಪ್ಪಿಂಗ್ ಕ್ರೀಮು ಹೋಮ್ ಟೆಂಪ್ರೇಚರಲ್ಲಿ ಇರಬೇಕು ಯಾವತ್ತೂ ನೀವು ವಿಪ್ ಮಾಡೋವಾಗ, ಇಲ್ಲಾಂದರೆ ಕ್ರೀಮ್ ಸರಿಯಾಗಿ ವಿಪ್ ಆಗೋದಿಲ್ಲ. ಸೊ ನಾನು ಸ್ವಲ್ಪ ಗಟ್ಟಿಯಾಗಿತ್ತು, ಟೈಮ್ ಇದ್ದಿದ್ದಿಲ್ಲ ಅಂಥೇಳಿ ನಾನು ಅದೇ ತೊಗೊಂಡು ವಿಪ್ ಮಾಡಿದೆ. ಸೊ ಹೋಮ್ ಟೆಂಪ್ರೇಚರಲ್ಲಿದ್ದರೆ ವಿಪ್ ಸರಿಯಾಗುತ್ತೆ ಕ್ರೀಮು. ಸೊ ಈ ರೀತಿ ಫಸ್ಟು ಲೋ ಸ್ಪೀಡಲ್ಲಿ ವಿಪ್ ಮಾಡ್ತಾಯಿದ್ದೀನಿ, ಅದಾದ ನಂತರ ಸ್ಪೀಡ್ ಮಾಡಬೇಕು 2 ಮಿನಿಟ್ಸ್ ಆದ ನಂತರ. ಸೊ ಗೈಸ್ ಈಗ ನೋಡಿ ಪೂರ ವಿಪ್ ಆಗಿದೆ. ಈಗ ಅದಾದ ನಂತರ ನೈಫಿಂದ ಸೈಡಲ್ಲಿ ಈ ರೀತಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಕೇಕ್ನ. ಸೈಡಲ್ಲಿ ಸ್ವಲ್ಪ ಅಂಟ್ಕೊಂಡಿರುತ್ತೆ, ನಾನು ಸೈಡಲ್ಲಿ ಬಟರ್ ಪೇಪರ್ ಹಾಕಿರಲ್ಲ, ಸೊ ಸೈಡಲ್ಲಿ ಅಂಟ್ಕೊಂಡಿರುತ್ತೆ. ಸೊ ಅದು ರಿಮೂವ್ ಮಾಡಿಕೊಂಡು ಆಮೇಲೆ ಇದನ್ನು ಹೊರಗಡೆ ತಕ್ಕೋಬೇಕು. ನೋಡಿ ಗೈಸ್, ಕೆಳಗಡೆ ಅಂಟ್ಕೊಂಡಿಲ್ಲ, ಸರಿಯಾಗಿ ಬೇಕಾಗಿದೆ. ಸೊ ಜಾಸ್ತಿ ಸಾಫ್ಟ್ ಆಗಿದೆ ಇದು ವಿಪ್ಪಿಂಗ್ ಕ್ರೀಮು. ಜಾಸ್ತಿ ಹೈಟ್ ಆಗಿಲ್ಲ ನಾನು, ಹೀಗಾಗಿ 2 ಲೇಯರ್ ಅಷ್ಟೇ ಕಟ್ ಮಾಡ್ಕೋತೀನಿ. ಜಾಸ್ತಿ ಹೈಟ್ ಆದರೆ 3 ಲೇಯರು ಕಟ್ ಮಾಡ್ಕೋಬೋದು, ಬಟ್ ನಾನು 2 ಲೇಯರ್ ಅಷ್ಟೇ ಕಟ್ ಮಾಡ್ಕೋತೀನಿ. ಸೊ ನಾನು ಥ್ರೆಡ್ ಯೂಸ್ ಮಾಡೋದು ಕಟ್ ಮಾಡ್ಕೋಕ್ಕೆ ಕೇಕು. ಈ ರೀತಿ ಫಸ್ಟ್ ನೈಫಿಂದ ಸರಿಯಾಗಿ ಕಾರ್ನರ್ಗೆ ಮೆಜರ್ ಮಾಡ್ಕೋಬೇಕು. ಈ ಥರ ಟರ್ನ್ ಮಾಡ್ತಾ ಮೆಜರ್ ಮಾಡ್ಕೋಬೇಕು ನೈಫಿಂದ ಫಸ್ಟು. ಅದಾದ ನಂತರ ಈ ರೀತಿ ಥ್ರೆಡ್ಡಿಂದ ಸ್ಲೋ ಆಗಿ ರಿಮೂವ್ ಮಾಡ್ತಾ ಹೋಗಬೇಕು ಸೈಡಿಂದ. ಜಾಸ್ತಿ ಪ್ರೆಷರ್ ಹಾಕಿದರೆ
ನಡುವೆ ಬ್ರೇಕ್ ಆಗಿಬಿಡುತ್ತೆ ಕೇಕು. ಸೊ ಸೈಡಿಂದ ಸ್ಲೋ ಆಗಿ ರಿಮೂವ್ ಮಾಡ್ತಾ ಹೋಗಬೇಕು. ಇದು ಮೇಲ್ಗಡೆ ಇರೋ ಲೇಯರ್ ಏನು ಮಾಡ್ತೀನಿ ನಾನು ಕೆಳಗಡೆ ಇಡ್ತೀನಿ, ಯಾಕಂದರೆ ಒಂದು ಸ್ವಲ್ಪ ಡೋಮ್ ಶೇಪ್ ಬಂದಿರುತ್ತೆ, ಡಿಸೈನ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಕೆಳಗಡೆ ಇಟ್ಟು ಕೆಳಗಡೆ ಲೇಯರು ನಾನು ಮೇಲ್ಗಡೆ ಯೂಸ್ ಮಾಡ್ತೀನಿ. ಸೊ ಈ ಲೇಯರು ನಾನು ಮೇಲ್ಗಡೆ ಯೂಸ್ ಮಾಡ್ತೀನಿ. ಆಮೇಲೆ ಫಸ್ಟು ಕೆಳಗಡೆ ಲೇಯರ್ಗೆ ಶುಗರ್ ಸಿರಪ್ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಬೌಲು ವಾಟ್ರಿಗೆ 1-2-3 ಸ್ಪೂನು ಶುಗರ್ ಆ್ಯಡ್ ಮಾಡಿಕೊಂಡು ಈ ರೀತಿ ಮೇಲ್ಗಡೆ ಕೋಟಿಂಗ್ ಮಾಡ್ಕೊತಾ ಇದ್ದೀನಿ. ಕೋಲ್ಡ್ ಕೇಕ್ಗೆ ಶುಗರ್ ಸಿರಪ್ಪು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇಲ್ಲಾಂದರೆ ಸಾಫ್ಟ್ ಆಗೋದಿಲ್ಲ ಸ್ಪಾಂಜ್. ಸೊ ಈ ರೀತಿ ಶುಗರ್ ಸಿರಪ್ ಸರಿಯಾಗಿ ಕೋಟಿಂಗ್ ಮಾಡ್ಕೋಬೇಕು. ಈ ರೀತಿ ವಿಪ್ಪಿಂಗ್ ಕ್ರೀಮ್ನ ಮೇಲ್ಗಡೆ ನಾನು ಯೂಸ್ ಮಾಡ್ಕೋತೀನಿ. ಮಿಡಲಲ್ಲಿ ಜಾಸ್ತಿ ವಿಪ್ಪಿಂಗ್ ಕ್ರೀಮ್ನ ಯೂಸ್ ಮಾಡ್ಕೋತೀನಿ, ಯಾಕಂದರೆ ಈ ಎರಡೇ ಲೇಯರ್ ನಾನು ಕಟ್ ಮಾಡ್ಕೊಂಡಿರೋದು. ಸೊ ಮೇಲ್ಗಡೆ ಕಮ್ಮಿ ಮಾಡ್ಕೋತೀನಿ, ಮಿಡಲಲ್ಲಿ ಜಾಸ್ತಿ ಮಾಡ್ಕೋತೀನಿ ವಿಪ್ಪಿಂಗ್ ಕ್ರೀಮ್ನ ಯೂಸು. ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಎಲ್ಲ ಕಡೆನೂ ಒಂದೇ ಲೆವೆಲಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಸೈಡಲ್ಲಿ ವಿಪ್ಪಿಂಗ್ ಕ್ರೀಮ್ನ ಕೋಟ್ ಮಾಡ್ಕೋಬೇಕು. ಸೊ ಒಳಗಡೆ ಸ್ಪಾಂಜ್ ಕಾಣಬಾರ್ದು, ಹೊರಗಡೆ ಕಂಡ್ರೆ ಆಮೇಲೆ ಡಿಸೈನಲ್ಲಿ ಸರಿ ಕಾಣೋದಿಲ್ಲ. ಸೊ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಅದಾದ ನಂತರ ಮೇಲ್ಗಡೆ ಗನಾಶ್ ಹಾಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಗಿಬಿಟ್ಟಿದೆ, ನಾನು ಹೊರಗಡೆ ಇಟ್ಟಿದ್ದೆ ಕೋಲ್ಡ್ ಆಗೋಕ್ಕೆ. ಸೊ ಗನಾಶ್ ಸ್ವಲ್ಪ ಗಟ್ಟಿಯಾಗಿದೆ, ನಡೆಯುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈ ರೀತಿ ಎಲ್ಲ ಕಡೆನೂ ಗನಾಶ್ ಹಾಕೋತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ತಿನ್ನೋವಾಗ ಜಾಸ್ತಿ ಗನಾಶ್ ಯೂಸ್ ಮಾಡಿದರೆ. ಸೊ ಅದಾದ ನಂತರ ಕೆಳಗಡೆ ಲೇಯರ್ನ ಮೇಲ್ಗಡೆ ಇಟ್ಕೊಂಡು ಶುಗರ್ ಸಿರಪ್ ಹಾಕಿ ಅದನ್ನು ವಿಪ್ಪಿಂಗ್ ಕ್ರೀಮ್ನಿಂದ ಈ ರೀತಿ ಕೋಟ್ ಮಾಡ್ಕೋಬೇಕು. ಜಾಸ್ತಿ ಪ್ರೆಷರ್ ಹಾಕಿ ವಿಪ್ಪಿಂಗ್ ಕ್ರೀಮ್ನ ಕೋಟ್ ಮಾಡ್ಕೋಬೇಡಿ, ಯಾಕಂದರೆ ಅದು ಕೇಕು ಬ್ರೇಕ್ ಆಗಿಬಿಡುತ್ತೆ. ಸೊ ಈಸಿಯಾಗಿ ಸ್ಲೋ ಆಗಿ ಈ ರೀತಿ ವಿಪ್ಪಿಂಗ್ ಕ್ರೀಮ್ನ ಕೋಟ್ ಮಾಡಬೇಕು. ಟರ್ನಿಂಗ್ ಟೇಬಲ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಸರಿಯಾಗಿ ಟರ್ನ್ ಆಗೋದಿಲ್ಲ. ಸೊ ಫಾಸ್ಟ್ ಟರ್ನ್ ಆದರೆ ಈ ರೀತಿ ಕೋಟ್ ಮಾಡ್ಕೋಕ್ಕೆ ಈಸಿ ಆಗುತ್ತೆ. ಸೊ ನಾನು ಸ್ವಲ್ಪ ತಿರ್ಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದು. ಸೊ ನಾನು ಸ್ಲೋ ಆಗಿ ಮಾಡ್ತಾಯಿದ್ದೀನಿ. ಅದು ಕೆಳಗಡೆ ಕಾಣಲಿಲ್ಲ ಅಂಥೇಳಿ ಸೋಫಾ ಮೇಲೆ ನಿಂತು ನೋಡ್ತಾ ಇದ್ದೆ. ಅದು ಈ ರೀತಿ ಎಲ್ಲ ಸೈಡೆಲ್ಲ ಕೋಟ್ ಮಾಡ್ಕೋಬೇಕು ಸರಿಯಾಗಿ. ನಿಂಗೆ ಬೇಕಷ್ಟಲ್ಲ ಏನು ಮಾಡಲಿದ್ದಾಳೆ ವಯಸ್ಸು? ಕೇಕ್ ಹರಿಬೇಕು ಕೇಕ್. ನೋಡಿ ಗೈಸ್, ಈ ರೀತಿ ಮೇಲ್ಗಡೆ ನಾನು 10 ಮಿನಿಟ್ಸು ಫ್ರಿಜ್ಜಲ್ಲಿಟ್ಟು ಹೊರಗಡೆ ತೆಗೆದಿದ್ದೀನಿ. ಸೊ ಡೈರೆಕ್ಟ್ ನೀವು ಕೋಟ್ ಮಾಡಿಕೊಂಡು ಡಿಸೈನ್ ಮಾಡಿದರೆ ಡಿಸೈನ್ ಸರಿಯಾಗಿ ಬರೋದಿಲ್ಲ. ಸೊ ಫಸ್ಟು ಥಿನ್ನಾಗಿ ಲೇಯರ್ ವಿಪ್ಪಿಂಗ್ ಕ್ರೀಮ್ನ ಕೋಟ್ ಮಾಡಿಕೊಂಡು 10 ಮಿನಿಟ್ಸು ಫ್ರಿಜ್ಜಲ್ಲಿಟ್ಟು ಆಮೇಲೆ ಡಿಸೈನ್ ಮಾಡೋಕ್ಕೆ ತೊಗೊಳ್ಳಿ. ಸೊ ಸರಿಯಾಗಿ ಡಿಸೈನ್ ಬರುತ್ತೆ. ಈ ರೀತಿ ಸ್ಮೂತಾಗಿ ಮೇಲ್ಗಡೆ ಕೋಟ್ ಮಾಡ್ಕೋಬೇಕು ವಿಪ್ಪಿಂಗ್ ಕ್ರೀಮ್ನ. ಸ್ಲೋ ಆಗಿ ಸೈಡಲ್ಲಿ ಎಲ್ಲನೂ ವಿಪ್ಪಿಂಗ್ ಕ್ರೀಮ್ನ ಕೋಟ್ ಮಾಡ್ಕೋಬೇಕು ಈ ರೀತಿ. ಭಾಳ ದಿನದ ನಂತರ ಕೇಕ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಪ್ರಾಕ್ಟೀಸ್ ತಪ್ಪೋಗಿದೆ. ಸೊ ಆಫ್ಟರ್ 6-7 ಮಂತ್ ಕೇಕ್ ಮಾಡ್ತಾಯಿದ್ದೀನಿ ನಾನು. ಮೊದಲು ಜಾಸ್ತಿ ಮಾಡ್ತಿದ್ದೆ ಈಗ ಅಷ್ಟು ಮಾಡ್ತಾಯಿಲ್ಲ. ಸೊ ಭಾಳ ದಿನ ಆದ ನಂತರ ಮಾಡ್ತಾಯಿದ್ದೀನಿ. ಸೊ ಸ್ಪೀಡಾಗಿ ಮಾಡೋಕ್ಕಾಗ್ತಾಯಿಲ್ಲ. ಸೊ ಈ ರೀತಿ ಎಲ್ಲ ಕೋಟಿಂಗ್ ಮಾಡಬೇಕು. ಒಳಗಡೆ ಇರೋ ಸ್ಪಾಂಜ್ ಕಾಣಬಾರ್ದು ಡಿಸೈನಲ್ಲಿ, ಇಲ್ಲಾಂದರೆ ಸರಿಯಾಗಿ ಕಾಣೋದಿಲ್ಲ ಅದು. ಸೊ ಈ ರೀತಿ ಕೋಟಿಂಗ್ ಮಾಡಿಕೊಂಡು ಈಗ ಈ ರೀತಿ ಒಂದು ಶೀಟ್ ತೊಗೊಂಡು ಅದನ್ನು ಸರಿಯಾಗಿ ಲೇಬಲ್ ಮಾಡ್ಕೋತಾ ಇದ್ದೀನಿ. ಈ ಥರ ಲೈನ್ ಇದ್ದರೆ ಡಿಸೈನ್ ಸರಿ ಕಾಣೋದಿಲ್ಲ. ಸೊ ನಾನು ಗನಾಶ್ ಯೂಸ್ ಮಾಡ್ತಾರೋ ಇದರಿಂದ ನನಗೇನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನೀವು ವಿಪ್ಪಿಂಗ್ ಕ್ರೀಮ್ನಿಂದ ಡಿಸೈನ್ ಮಾಡ್ತಾಯಿದ್ರೆ ಮೇಲ್ಗಡೆ ಸರಿಯಾಗಿ ಕ್ಲೀನಾಗಿ ಕೇಕು ಕೋಟ್ ಆಗಿರಬೇಕು, ಇಲ್ಲಾಂದರೆ ಡಿಸೈನ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಎಕ್ಸ್ಟ್ರಾ ಕ್ರೀಮ್ ಇರೋದು ನಾನು ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಈಗ ಮೇಲ್ಗಡೆ ನಾನು ಗನಾಶ್ ಹಾಕೋತಾ ಇದ್ದೀನಿ. ಈಗ ಈ ರೀತಿ ಎಲ್ಲ ಕಡೆ ಗನಾಶ್ ಹಾಕೋಬೇಕು.
ಸ್ವಲ್ಪ ಗಟ್ಟಿಯಾಗಿದೆ. ನಾನು ಹೊರಗಡೆ ಇಟ್ಟಿದ್ದೆ ಗನಾಶು, ಸೊ ಗಟ್ಟಿಯಾಗಿದೆ. ಬಟ್ ಆದ್ರೂ ಸ್ಲೋ ಆಗಿ ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಕಡೆನೂ ಕೋಟ್ ಆಗಬೇಕು ಗನಾಶು. ಒಂದು ಕಡೆ ದಪ್ಪ, ಒಂದು ಕಡೆ ಏನಂತಾರಲ್ಲ ಥಿನ್ನಾಗಿ ಆಗಬಾರ್ದು. ಎಲ್ಲ ಕಡೆನೂ ಒಂದೇ ಲೆವೆಲಾಗಿ ಸ್ಪ್ರೆಡ್ ಆಗಬೇಕು ಗನಾಶು. ಇಲ್ಲಾಂದರೆ ಕೇಕ್ ನೋಡೋಕ್ಕೆ ಒಂದು ಕಡೆ ಮೇಲೆ ಒಂದು ಕಡೆ ಕೆಳಗಡೆ ಕಾಣುತ್ತೆ. ಇದೇನು ಎಕ್ಸ್ಟ್ರಾ ಗನಾಶ್ ಇದೆ ಎಲ್ಲನೂ ಸರಿಯಾಗಿ ಒಂದು ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯಿಂದ ಕ್ಲೀನ್ ಮಾಡ್ಕೋಬೇಕು. ಮೇಲ್ಗಡೆ ಎಲ್ಲನೂ ಎಕ್ಸ್ಟ್ರಾ ಗನಾಶ್ ರಿಮೂವ್ ಮಾಡಿಕೊಂಡು ಆದ ನಂತರ ಈ ರೀತಿ ಡಿಸೈನ್ ಮಾಡಿದ್ದೀನಿ. ಸಿಂಪಲ್ ಡಿಸೈನ್ ಮಾಡಿದ್ದೀನಿ, ಜಾಸ್ತಿ ಏನು ಮಾಡಿಲ್ಲ. ಯಾಕಂದರೆ ಇದು ಚಾಕ್ಲೇಟ್ ಟ್ರಫಲ್ ಕೇಕ್ ಇದೆ, ಮೇಲ್ಗಡೆ ಏನೂ ಜಾಸ್ತಿ ಡಿಸೈನ್ ಮಾಡೋಕ್ಕಾಗೋದಿಲ್ಲ. ಸೊ ಈ ರೀತಿ ವಿಪ್ಪಿಂಗ್ ಕ್ರೀಮ್ನಿಂದ ಸೈಡಾಗಿ ಚಿಕ್ಕ ಚಿಕ್ಕ ಫ್ಲವರ್ಸ್ ಮಾಡಿರೋ ಥರ ಡಿಸೈನ್ ಮಾಡಿದ್ದೀನಿ. ನಂತರ ವಿಪ್ಪಿಂಗ್ ಕ್ರೀಮ್ನಿಂದ ಹ್ಯಾಪಿ ಬರ್ತ್ಡೇ ಅಂತ ಮೇಲ್ಗಡೆ ಬರಿತಾ ಇದ್ದೀನಿ. ಸೊ ನೀವು ವೈಟ್ ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡು ಅದರಿಂದನೂ ಆಲ್ಫಾಬೆಟ್ಸ್ ಬರಿಬೋದು. ಬಟ್ ನಾನು ವಿಪ್ಪಿಂಗ್ ಕ್ರೀಮಿಂದನೇ ಬರಿತಾ ಇರೋದು. ಸೊ 2-3 ಅವರ್ಸ್ ಬೇಕಾಗುತ್ತೆ ಗೈಸ್ ಒಂದು ಕೇಕ್ ಮಾಡೋಕ್ಕೆ. ಸೊ ಓವನ್ ಇದ್ದರೆ ಬೇಗ ಫಾಸ್ಟ್ ಆಗುತ್ತೆ. ಬಟ್ ನಾವು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಇದು ಮುಂದಿನ ಪಾರ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಈ ರೀತಿ ಮೇಲ್ಗಡೆ ಶುಗರ್ ಬೌಲ್ನ ಯೂಸ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಚಾಕ್ಲೇಟ್ ಚಂಕ್ಸ್ನ ಡಿಸೈನ್ ಮಾಡ್ತಾಯಿದ್ದೀನಿ. ಟೇಸ್ಟು ಚೆನ್ನಾಗಿ ಬರುತ್ತೆ, ಒಂಥರ ಬಾಯಲ್ಲಿ ಕ್ರಂಚಿ ಥರ ಆಗುತ್ತೆ. ಸೊ ಈ ರೀತಿ ಡಿಸೈನ್ ಮಾಡಿ ನಾನು ಕೇಕ್ ರೆಡಿ ಮಾಡಿದೆ.